ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಅವನು ಧನಸ್ಥಾನದಲ್ಲಿದ್ದಾಗ ಹಣಕಾಸಿನ ಸಮೃದ್ಧಿ ಚೆನ್ನಾಗಿರ್ತದೆ. ಯಾವ ಥರ ಅಂದರೆ ಕುಟುಂಬದವ್ರ ಸಹಕಾರದಿಂದ ಚೆನ್ನಾಗಿ ಅನುಕೂಲ, ಕೇಳಿದ ತಕ್ಷಣ ಹಣ ಸಿಗ್ತಕ್ಕಂಥ ಸಾಧ್ಯತೆ ಅದು ಚೆನ್ನಾಗಿದೆ. ಇದರ ಹೊರತಾಗಿ ಕೆಲಸದಲ್ಲಿ ಇದು ಸ್ವಲ್ಪ ವರ್ಕ್ ಪ್ರೆಷರ್ ವಿಪರೀತವಾಗಿರುತ್ತೆ. ಕೆಲಸದ ಒತ್ತಡ ಒಬ್ಬರು ತಲೆ ಮೇಲೆ ಬಿದ್ದು ಸಾಕನ್ಸುತ್ತೆ, ಕೆಲಸ ಬಿಟ್ಟೋಗೋಣ, ಆ ಥರದ್ದು ಒಂದು ಒತ್ತಡ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಸಮಾಧಾನವಾಗಿರಬೇಕು. ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ, ಅದರ ಜೊತೆಗೆ ಶಾಂತಿ ರೂಪೇಣ ಸಂಸ್ಥಿತ, ಎರಡನ್ನೂ ಹೇಳ್ಕೊಳ್ಳೋದು ಒಳ್ಳೆಯದು. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭ ಇದೆ. ಅದರಲ್ಲೂ ಹಾಲು ಹೈನು ವ್ಯಾಪಾರಿಗಳಿಗೆ ವಿಶಿಷ್ಟವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ದೈವತ ಸಹಕಾರ, ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ನಿಮ್ಮ ಮಾತಿನ ಸ್ವಲ್ಪ ಹೊರಟಾಗಿ ಮಾತಾಡಿದ್ರೂ ಆ ಮಾತಿನಿಂದ ಒಂದು ಫಲಸಿದ್ಧಿ ಇದೆ, ಯೋಚನೆ ಬೇಡ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಈ ದಿವಸ. ಶನೈಶ್ಚರನ ಪ್ರಾರ್ಥನೆ, ಶನೈಶ್ಚರ ದರ್ಶನ ಮಾಡಿ ತೆರಳೋದು ಒಳ್ಳೆಯದು. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ, ವಿಘ್ನಗಳಿದೆ, ತೊಂದರೆಗಳುಂಟಾಗುತ್ತೆ. ಅಧಿಕಾರಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ಕಿರಿಕಿರಿ ಇದೆಲ್ಲ ಸೂಚಿಸ್ತಾ ಇದೆ. ಅಂತೂ ಮನಸ್ಸು ಸಮಾಧಾನ ಇಲ್ಲ ವೃತ್ತಿಯಲ್ಲಿ. ಅದರ ಹೊರತಾಗಿ ದಿವಸ ನಿಮಗೆ ಬುದ್ಧಿಬಲ, ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಇಲ್ಲ ಕಾನೂನಾತ್ಮಕವಾಗಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಆ ಕೆಲಸದಲ್ಲಿದ್ದೀರಾ ಅವರಿಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಸ್ವಲ್ಪ ಕಿವಿ ಸಂಬಂಧಿ ತೊಂದರೆಗಳುಂಟಾಗುವ ಲಕ್ಷಣ ಇದೆ. ಈ ಕಾರಣದಿಂದ ನೀವು ಒಂದು ಶಿವಕವಚವನ್ನು ಹೇಳ್ಕೊಳ್ಳೋದು. ಎರಡನೇದು, ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸೋದು. ಇವೆರಡರಿಂದ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ಹಣಕಾಸಿಗೆ ಸ್ವಲ್ಪ ತೊಂದರೆಯಾಗುತ್ತೆ, ತಕ್ಷಣಕ್ಕೆ ಬೇಕು ಅಂದರೆ ಸಿಗೋದಿಲ್ಲ. ಮತ್ತು ಈ ದಿವಸ ತಾಮಸ ಆಹಾರ ತೆಗೆದಿಟ್ಟಿದ್ದು ಅಥವಾ ಫ್ರಿಜ್ಜಲ್ಲಿಟ್ಟಿದ್ದು, ನೆನ್ನೆದು, ಈ ಥರ ತಾಮಸ ಆಹಾರ ಅದು ಹೋಗಿರುತ್ತೆ, ಅಂಥದ್ದನ್ನೇ ತಿನ್ನಬೇಕಾದ ಪರಿಸ್ಥಿತಿ ಬರಬಹುದು, ಅಂಥದ್ದೊಂದು ಲಕ್ಷಣ ಇದೆ. ಈ ಕಾರಣದಿಂದ ಆಹಾರದ ಕಡೆ ಗಮನ ತೆಗೆದುಕೊಳ್ಳಿ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಇದೆ. ಈ ದಿವಸ ಶಿರೋಬಾಧೆ ಸೂಚಿಸ್ತಾ ಇದೆ. ಕೊರಳವರೆಗೆ ಗಂಟಲುವರೆಗೆ ನಿಮಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಇನ್ನು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಇವರ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸಹಕಾರ ಸಿಗುತ್ತೆ, ಪರಸ್ಪರ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವ್ಯಯ ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಮತ್ತು ಆಪ್ತರು ವ್ಯಸನಕ್ಕೆ ತುತ್ತಾಗಿ ದೂರ ಆಗ್ತಕ್ಕಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಇದು ಸ್ವಲ್ಪ ಎಚ್ಚರವಾಗಿರಬೇಕು. ಇದರ ಹೊರತಾಗಿ ದಾಂಪತ್ಯದಲ್ಲೂ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಮನಸ್ತಾಪ, ಮಕ್ಕಳಿಂದಾಗಿ ಮನಸ್ತಾಪವನ್ನು ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎರಡೂ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಅಂದರೆ ಓಂ ಭೂತನಾಥಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಭಯ ನಿವಾರಣೆಯಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.